ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಬಟ್ ನಾನೊಂದು ರೆಸಿಪಿ ತಗೊಂಬಂದಿನಿ. ಅದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗಂತೂ ಬೇಸಿಗೆ ಕಾಲ ಅಂತೂ ಶುರು ಆಗ್ಬಿಡ್ತಲ್ಲ ಫ್ರೆಂಡ್ಸ್. ಸೊ ಈ ಬೇಸಿಗೆ ಕಾಲದೊಳಗೆ ನಾವೆಲ್ಲ ಏನ್ ಮಾಡ್ತೀವಿ, ಬರೀ ಹೊರಗಡೆಯಿಂದ ಐಸ್ ಕ್ರೀಮ್ ತರ್ತೀವಿ, ಜ್ಯೂಸ್ ತರ್ತೀವಿ, ಇನ್ನೂ ಏನೇನೋ ತಗೊಂಬಂದ್ ತಿಂತೀವಲ್ಲ. ಅದೆಲ್ಲ ಅಷ್ಟೊಂದು ನಮ್ಮ ಹೆಲ್ತಿಗೆ ಒಳ್ಳೇದಿಲ್ಲ. ಆಮೇಲೆ ಮನಿಯೊಳಗ ನಮ್ಗ ಏನಾದ್ರು ಒಂದು ತಂಪಂದ ಮಾಡ್ಕೊಂಡ್ ತಿನ್ಬೇಕ್ ಅನಿಸ್ತಿರ್ತೈತಿ. ಐಸ್ ಕ್ರೀಮ್ ಎಲ್ಲ ತಿನ್ಬೇಕ್ ಅನಿಸ್ತಿರ್ತೈತಿ. ಹೊರಗಿಂದ ಅಷ್ಟೆಲ್ಲ ದುಡ್ಡು ಕೊಟ್ಟು ತರಕ್ಕಿಂತ ಮನಿಯೊಳಗ ಏನಿರ್ತೈತಲ್ಲ, ಕೆಲವೇ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಖರ್ಚೊಳಗನ ನಾವು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಸೊ ಇವತ್ ನಾನ್ ನಿಮಗ ಆ ಬಾಳೆಹಣ್ಣಿನ ಐಸ್ ಕ್ರೀಮ್ ಯಾವ ತರ ಬನಾನಾ ಐಸ್ ಕ್ರೀಮ್ ಮಾಡೋದು ಅಂತ ಹೇಳಿ ಸಿಂಪಲ್ ಆಗಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅಷ್ಟ ಅಂದ್ರೆ ಅಷ್ಟ ರುಚಿ ಆಗ್ತೈತಿ. ಇಲ್ಲಿ ನಾನು ಒಂದ್ 3-4 ಬಾಳೆಹಣ್ಣು ತಗೊಂಡಿನಿ. ಆ ಬಾಳೆಹಣ್ಣನ್ನ ನಾನು ಈ ತರ ಸಿಪ್ಪಿ ಸುಲ್ದ ನಾನು ಫ್ರಿಜ್ ಒಳಗ ಒಂದ್ ಅರ್ಧ ತಾಸವರೆಗೂ ಇಟ್ಟಿದ್ದೆ. ಅದೊಂದ್ ಸ್ವಲ್ಪ ಗಟ್ಟಿ ಆದ್ಮೇಲೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ನೀವು, ನಾ ಫ್ರಿಜ್ ಒಳಗಿಂದ ಹೊರಗ್ ತೆಗಿತೀನಿ. ಅದನ್ನ ತೆಗೆದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಾಳೆಹಣ್ಣು ಯಾವ ತರ ಗಟ್ಟಿ ಆಗೈತಿ ಅಂತ ಹೇಳಿ. ಒಂದ್ ಅರ್ಧ ತಾಸು ಇಟ್ರಿ ಫ್ರೆಂಡ್ಸ್ ಫ್ರಿಜರ್ ಒಳಗ್ ಸಾಕು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಒಂದ್ ಮಿಕ್ಸಿ ಜಾರ್ಗೆ ಅದೆಲ್ಲ ಏನ್ ಬಾಳೆಹಣ್ಣು ಇಟ್ಟಿದ್ನಲ್ಲ ಅದನ್ನೆಲ್ಲಾನು ನಾನು ಮಿಕ್ಸಿ ಜಾರ್ಗೆ ಹಾಕೊಳಕತ್ತೀನಿ. ಸೊ ಇದಾದ್ಮೇಲೆ ಇದಕ್ಕೆ ಏನೆಲ್ಲ ಹಾಕೋಣೋಣ ಅಂತ ಹೇಳಿ ನಾನು ಹೇಳ್ತೀನಿ, ಬರ್ರಿ. ನಿಮಗ ಸ್ವೀಟ್ ಜಾಸ್ತಿ ನೀವು ತಿನ್ನೋಂಗಿತ್ತಪ್ಪ ಅಂತಂದ್ರೆ ನೀವು ಇದಕ್ಕೆ ಸ್ವೀಟ್ ಸಕ್ರಿನ ಹಾಕೋಬಹುದು. ಕೆಲವೊಬ್ರು ನೀವು ಶುಗರ್ಲೆಸ್ ಇದ್ರಿಪ್ಪ ಅಂದ್ರೆ ಸ್ವಲ್ಪ ಜೇನುತುಪ್ಪ ಹಾಕೋಬಹುದು. ಹಾಕೊಲಿಲ್ಲ ಅಂದ್ರೂ ನಡೀತೈತಿ. ಒಬ್ಬೊಬ್ರು ಡಯಟ್ ಎಲ್ಲ ಮಾಡ್ತಿರ್ತಾರಲ್ಲ ಫ್ರೆಂಡ್ಸ್, ಹಂಗ. ಆಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಫಸ್ಟಿಗೆ ಹಾಲ್ನ ಬಿಸಿ ಮಾಡಿ ಹಾಕೊಂಡಿನಿ ಫ್ರೆಂಡ್ಸ್. ಓಕೆನಾ? ಬಿಸಿ ಮಾಡಿ ತಣ್ಣಗ್ ಮಾಡ್ಬೇಕು. ಆರಿಸಿರೋ ಹಾಲ್ನ ನಾನು ಹಾಕೊಂಡಿನಿ. ಆಮೇಲೆ ನಾನಿಲ್ಲಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ನಾನು ಹಾಕೊಂಡಿನಿ ಫ್ರೆಂಡ್ಸ್. ಸೊ ಈ ತರ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರ ಬಿಡ್ರಿ. ಬಟ್ ಹಾಕೊಂಡ್ರ ಅಂತೂ ಇಷ್ಟು ರುಚಿ ಆಗ್ತೈತಲ್ಲ ಫ್ರೆಂಡ್ಸ್, ಅಷ್ಟಂದ್ರ ಅಷ್ಟು ರುಚಿ ಆಗ್ತೈತಿ. ನಾನ್ ಕರೆನ ತಿಂದು ಟೇಸ್ಟ್ ಮಾಡಿ ಹೇಳಾತೀನಿ ನಿಮ್ಗ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡ್ರಿ, ಕಳೆದೋಗ್ಬಿಡ್ತೇವೆ. ನಿಮ್ ಮಕ್ಕಳಂತೂ ಯಾವಾಗಿದ್ರೂನು ಇದನ್ನ ಮಾಡಿ ಕೊಡು ಅಂತ ಹೇಳಿ ಕೇಳ್ತಾರ ನಿಮ್ಗ. ಹೊರಗಿಂದ ಅಷ್ಟೆಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಐಸ್ ಕ್ರೀಮ್ಸ್ ಎಲ್ಲ ಕೇಳೋದ ಬಿಟ್ಬಿಡ್ತಾರ. ಅದಂತೂ ಬರದ್ ಕೊಡ್ತೀನಿ. ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ ಬಂದೆ. ಆಮೇಲೆ ಮಿಕ್ಸಿ ಮಾಡೋವಾಗ ಮಿಕ್ಕಿದೇನ್ ಹಾಲು ಉಳಿಸ್ಕೊಂಡಿತ್ತಲ್ಲ ಅದನ್ನ ಹಾಕೊಂಡು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊರಿ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ತರ ಕನ್ಸಿಸ್ಟೆನ್ಸಿ ಐತಂತ ಹೇಳಿ. ಸೊ ಈ ಸೇಮ್ ಇದೇ ತರ ಕನ್ಸಿಸ್ಟೆನ್ಸಿ ಇಟ್ರಿ ಫ್ರೆಂಡ್ಸ್. ಬಹಳ ತೆಳುವಾಗಿನೂ ಮಾಡ್ಬೇಡ್ರಿ, ಬಹಳ ದಪ್ಪನೂ ಮಾಡಕ್ ಹೋಗ್ಬೇಡ್ರಿ, ಸರಿ ಆಗಲ್ಲ. ಸೊ ಈ ತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ ಅಂತ ಅನ್ಕೊಂತೀನಿ ನಾನು. ಈ ತರ ಕನ್ಸಿಸ್ಟೆನ್ಸಿ ಇಡ್ರಿ. ಆಮೇಲೆ ಇಲ್ಲಿ ನಾನು ಇದಾದ್ಮೇಲೆ ಚಾಕ್ಲೇಟ್ನ ಏನೈತಲ್ಲ, ಡೈರಿ ಮಿಲ್ಕ್ ಚಾಕ್ಲೇಟ್ನ ನಾನು ಯೂಸ್ ಮಾಡೀನಿ. ನಿಮಗೆ ಬೇಕಂದ್ರೆ ಬೇರೆ ಚಾಕ್ಲೇಟ್ನು ನೀವು ಯೂಸ್ ಮಾಡ್ಕೋಬಹುದು. ಆಮೇಲೆ ಇದಕ್ಕೆ ನೀವು ಇದನ್ನು ಹಾಕ್ಬೋದು, ಡ್ರೈ ಫ್ರೂಟ್ಸ್ ಎಲ್ಲ ನಿಮಗೆ ಬೇಕಂದ್ರೆ ಹಾಕೋಬಹುದು. ನನ್ನ ಮನೆಯೊಳಗ ನಮ್ಮ ಮಗಳ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಂಗಿಲ್ಲ ಫ್ರೆಂಡ್ಸ್, ಹಿಂಗಾಗಿ ನಾನು ಹಾಕಿಲ್ಲ. ಸೊ ಇವಾಗ ಇದನ್ನ ಮುಚ್ಚಿ ನಾನು ಫ್ರಿಜ್ ಒಳಗೆ ಇಟ್ಟಿದ್ದೆ. ಸೊ ಇಟ್ಟಾದ್ಮೇಲೆ ಇದೊಂದು 2-3 ತಾಸಿಗಂದ್ರೆ ಫುಲ್ ಎಲ್ಲ ಗಟ್ಟಿ ಆಗ್ಬಿಟ್ಟು ಫ್ರೆಂಡ್ಸ್. ಇವಾಗ ನಾನು ತೆಗೆದು ತೋರ್ಸಾತೀನಿ ನಿಮ್ಗ. ಸೊ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಕಾಣಕತ್ತೈತಲ್ಲ ಫ್ರೆಂಡ್ಸ್. ಮನಿ ಒಳಗನ ಮನಿ ಮಂದಿ ಎಲ್ಲ ಕುಂತ ಆರಾಮಾಗಿ ತಿನ್ಬೋದು. ಕಮ್ಮಿ ಟೈಮ್ ಒಳಗನ ಆಗ್ಬಿಡುತ್ತೆ. ಒಂದ್ 10 ರೂಪಾಯಿ ಹಾಲಿ ಪ್ಯಾಕೆಟ್ ತಗೊಂಡ್ ಬಂದ್ ಒಂದ್ 2-3 ಬನಾನಾ ತಗೊಂಡ್ ಬಂದ್ ಮಾಡ್ಬಿಟ್ವಪ್ಪ ಅಂತಂದ್ರ ನಿಮಗ ಒಳ್ಳೆ ಒಂದು ಹೆಲ್ದಿ ಆಗಿರೋ ಐಸ್ ಕ್ರೀಮ್ ನಿಮ್ಗೆ ರೆಡಿ ಆಗ್ಬಿಡ್ತೈತಿ. ಒನ್ ಟೈಮ್ ನೀವು ಇದನ್ನ ಟ್ರೈ ಮಾಡ್ರಿ, ಕಳೆದೋಗ್ಬಿಡ್ತೀರಾ ಫ್ರೆಂಡ್ಸ್. ಆಮೇಲೆ ನನ್ಗೆ ಥ್ಯಾಂಕ್ಸ್ ಅಂತಾನು ಹೇಳ್ತೀರಿ ನೀವು. ಅಷ್ಟಂದ್ರ ಅಷ್ಟು ರುಚಿಯಾಗಿತ್ತ, ಬಹಳ ಅಂದ್ರ ಬಹಳ ರುಚಿಯಾಗಿತ್ರಿ ಫ್ರೆಂಡ್ಸ್. ನನ್ ಮಗಳಿಗಂತೂ ಬಹಳ ಇಷ್ಟ ಆಗ್ಬಿಡುತ್ತೆ. ಮಮ್ಮಿ ನನ್ ಹಿಂಗ ಮಾಡಿಕೊಡ್ ನೀನ್ ಅಂತೇಳಿ ಕೇಳಾಕತ್ತಿದ್ಲ. ನಾನು ಹೇಳೋದೇನಾದ್ರು ನಿಮ್ಗೆ ಸುಳ್ಳು ಅನ್ಸಿತ್ತಪ್ಪ ಅಂತಂದ್ರ ಒನ್ ಟೈಮ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇ ಆಗ್ತೈತಿ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ಫುಲ್ ಆಗಿದ್ರ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಅಂಡ್ ಮತ್ತೆ ಯಾವ ತರ ಎಲ್ಲ ನಿಮ್ಗೆ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆಗಿನೋ ರೆಸಿಪಿ ನಿಮ್ಗೆ ಯಾವೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿದ್ರಿ ಅಂದ್ರ ನೀವು ಕೇಳಿರೋ ರೆಸಿಪಿನ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ನೀವು. ಸೊ ಇದನ್ನ ಟೇಸ್ಟ್ ಮಾಡಿ ತೋರಿಸಿದೆ. ನನ್ನ ಮಗಳಿಗಂತೂ ಬಹಳನೇ ಇಷ್ಟ ಆಗಿತ್ತು. ಅಂಡ್ ನೀವುನು ಒನ್ ಟೈಮ್ ಮಾಡ್ಕೋರಿ ಅಂಡ್ ಮನಿ ಒಳಗನ ತಿನ್ಕೋರಿ, ಹೊರಗಡೆ ಫುಡ್ ಕೊಡ್ಸಕ್ಕಿಂತ. ಥ್ಯಾಂಕ್ ಯು. ಬಾಯ್ ಬಾಯ್.